ದೇವಿ ಮಹಾತ್ಮೆ ಅಧ್ಯಾಯ 7 ಚಂಡಮುಂಡರ ವಧೆ. ಋಷಿ ಇಂತೆಂದನು: ಚಂಡಮುಂಡನೇ ಮೊದಲಾದ ಶುಂಭನಿಂದ ಅಪ್ಪಣೆಯನ್ನು ಪಡೆದ ಆ ದೈತ್ಯರು ಚತುರಂಗ ಬಲ ಸಮೇತರಾಗಿ ಆಯುಧಗಳನ್ನೆತ್ತಿಕೊಂಡು ಹೊರಟರು. ಅನಂತರ ಅವರು ದೊಡ್ಡ ಬೆಟ್ಟದ ಚಿನ್ನದ ಶಿಖರದ ಮೇಲೆ ಸಿಂಹವನ್ನೇರಿ ಕುಳಿತು ಸ್ವಲ್ಪ ಮುಗುಳು ನಗೆಯಿಂದ ಕೂಡಿದ ಮುಖವುಳ್ಳ ದೇವಿಯನ್ನು ಕಂಡರು. ಅವರು ಆಕೆಯನ್ನು ನೋಡಿದ ನಂತರ ಎತ್ತಿಕೊಂಡು ಹೋಗಲು ಪ್ರಯತ್ನವನ್ನಾರಂಭಿಸಿದರು. ಹಾಗೆಯೇ ಅವರ ಜೊತೆಯಲ್ಲಿದ್ದ ಕೆಲವರು ಬಾಣ ಕತ್ತಿಗಳನ್ನು ಸೆಳೆದವರಾಗಿ ನಿಂತರು. ಅನಂತರ ಅಂಬಿಕೆಯು ಆ ಶತ್ರುಗಳ ಮೇಲೆ ಕೋಪಗೊಂಡವಳಾದಳು. ಆಗ ಆಕೆಯ ಮುಖವು ಕೋಪದಿಂದ ಮಸಿಯಂತೆ ಕಪ್ಪಿಟ್ಟಿತು. ಆಕೆಯ ಹುಬ್ಬು ಗಂಟುಗಳುಳ್ಳ ಹಣೆಯ ಭಾಗದಿಂದ ಬೇಗನೆ ಭಯಂಕರವಾದ ಮುಖವುಳ್ಳ ಕೈಗಳಲ್ಲಿ ಕತ್ತಿಯನ್ನು ಪಾಶವನ್ನು ಹಿಡಿದವಳು, ವಿಚಿತ್ರವಾದ ಖಟ್ವಾಂಗವೆಂಬ ಆಯುಧ, ರುಂಡಮಾಲೆಗಳ ಅಲಂಕಾರ, ಆನೆಯ ಚರ್ಮದ ಉಡುವ ಬಟ್ಟೆಯುಳ್ಳವಳು ಆದ, ಒಣಗಿದ ಮಾಂಸವಿಲ್ಲದ ದೇಹಧಾರಿಣಿಯಾದ, ಬಹಳ ಭಯಂಕರಳು, ಬಹಳ ಅಗಲವಾದ ತೆರೆದ ಬಾಯುಳ್ಳವಳು, ನಾಲಿಗೆಯನ್ನು ಅಲ್ಲಾಡಿಸುವುದರಿಂದ ಅತಿ ಭಯಂಕರಳು ಆಗಿ ಕಾಣುವ, ಸುತ್ತಲೂ ಕೆಂಪಾದ ಕಣ್ಣುಗಳುಳ್ಳವಳು, ತನ್ನ ಗರ್ಜನೆಯಿಂದ ದಿಗಂತಗಳನ್ನೆಲ್ಲ ತುಂಬಿದವಳು ಆದ ಕಾಳಿಯು ಹೊರಬಂದಳು. ಆಕೆಯು ವೇಗದಿಂದ ಮೇಲೆ ಬಿದ್ದವಳಾಗಿ ಮಹಾರಾಕ್ಷಸರನ್ನು ಕೊಲ್ಲುತ್ತಾ ಆ ರಕ್ಕಸರ ಸೈನ್ಯದಲ್ಲಿನ ಬಲವೆಲ್ಲವನ್ನು ತಿನ್ನಲಾರಂಭಿಸಿದಳು. ಆನೆಗಳ ಅಕ್ಕಪಕ್ಕಗಳನ್ನು ಹಿಡಿದಿದ್ದ ಹಾಗೂ ಅಂಕುಶವನ್ನು ಹಿಡಿದು ಮೇಲೆ ಕುಳಿತಿದ್ದ ಭಟರು, ಅವುಗಳಿಗೆ ಕಟ್ಟಿದ್ದ ಗಂಟೆಗಳು ಎಲ್ಲದರ ಸಮೇತವಾಗಿ ಒಂದೇ ಕೈಯಿಂದ ಆನೆಗಳನ್ನೆತ್ತಿ ಬಾಯಿಗೆ ತುರುಕಿಕೊಂಡಳು. ಹಾಗೆಯೇ ಕುದುರೆ ಸಮೇತನಾದ ಯೋಧನನ್ನು, ಸಾರಥಿ ಸಹಿತವಾದ ರಥವನ್ನು ಬಾಯೊಳಗೆ ಹಾಕಿಕೊಂಡು ಹಲ್ಲುಗಳಿಂದ ಅಗಿಯುತ್ತಾ ಅತಿ ಭಯಂಕರಳಾಗಿ ಕಂಡಳು. ಒಬ್ಬ ರಾಕ್ಷಸನನ್ನು ಜುಟ್ಟು ಹಿಡಿದವಳಾಗಿಯೂ, ಬೇರೊಬ್ಬನನ್ನು ಕುತ್ತಿಗೆ ಹಿಡಿದವಳಾಗಿಯೂ, ಮತ್ತೊಬ್ಬನನ್ನು ಕಾಲಿನಿಂದ ಮೆಟ್ಟಿದವಳಾಗಿಯೂ, ಇನ್ನೊಬ್ಬನನ್ನು ಎದೆಯಿಂದ ತಳ್ಳಿದವಳಾಗಿಯೂ ಕೆಡವಿಬಿಟ್ಟಳು. ಅವರು ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳನ್ನು ಹಾಗೂ ಉಳಿದ ರಾಕ್ಷಸರು ಬಳಸಿದವುಗಳನ್ನು ಕೋಪದಿಂದ ಕೂಡಿ ಬಾಯಿಂದಲೇ ನುಂಗಿದಳು. ಕೆಲವರನ್ನು ಕಬ್ಬಿನಂತೆ ಅಗಿದು ಗುಳಿದು ಬಿಟ್ಟಳು. ದುರಾತ್ಮರಾದ ಆ ರಾಕ್ಷಸರ ಬಲವೆಲ್ಲವನ್ನು ಆಕೆಯು ಚೆನ್ನಾಗಿ ಪುಡಿಮಾಡಿಬಿಟ್ಟಳು. ಕೆಲವರನ್ನು ತಿಂದು ಹಾಕಿದಳು, ಕೆಲವರನ್ನು ಚೆನ್ನಾಗಿ ಹೊಡೆದಳು. ಕೆಲವರು ಕತ್ತಿಯಿಂದಲೂ, ಕೆಲವರು ಖಟ್ವಾಂಗವೆಂಬ ಆಯುಧದಿಂದಲೂ ಬೀಳಿಸಲ್ಪಟ್ಟರು. ಮತ್ತೆ ಕೆಲವರು ಕೋರೆ ಹಲ್ಲುಗಳ ತುದಿಯಿಂದ ಹೊಡೆಯಲ್ಪಟ್ಟರು. ಹೀಗೆ ರಾಕ್ಷಸರೆಲ್ಲರೂ ನಾಶವಾಗಿ ಬಿಟ್ಟರು. ಆ ರಾಕ್ಷಸರ ಬಲವೆಲ್ಲವೂ ಕ್ಷಣಮಾತ್ರದಲ್ಲಿ ಕೆಡವಲ್ಪಟ್ಟಿತು. ಇದನ್ನು ನೋಡಿ ಅತಿ ಭಯಂಕರಳಾದ ಕಾಳಿಯ ಮೇಲೆ ಚಂಡನು ನುಗ್ಗಿದನು. ಭಯಂಕರವಾದ ಕಣ್ಣುಗಳುಳ್ಳ ಆಕೆಯನ್ನು ಆ ಮಹಾರಾಕ್ಷಸನಾದ ಮುಂಡನು ಬಾಣಗಳ ಮಳೆಯಿಂದಲೂ ಸಹಸ್ರಾರು ಚಕ್ರ ಪ್ರಯೋಗಗಳಿಂದಲೂ ಮುಚ್ಚಿದನು. ಆ ಚಕ್ರಗಳೆಲ್ಲವೂ ಆಕೆಯ ಮುಖವನ್ನು ಪ್ರವೇಶ ಮಾಡಿದವುಗಳಾಗಿ ಮೋಡಗಳನ್ನು ಪ್ರವೇಶ ಮಾಡಿರುವ ಸೂರ್ಯಬಿಂಬಗಳಂತೆ ಹೊಳೆಯುತ್ತಿದ್ದವು. ಅನಂತರ ಭಯಂಕರ ಧ್ವನಿಯುಳ್ಳ ಆ ದೇವಿಯು ಬಹುಕೋಪದಿಂದ ಗಟ್ಟಿಯಾಗಿ ನಕ್ಕಳು. ಆಗ ಆ ಕಾಳಿಯು ಭಯ ಉಂಟು ಮಾಡುವ ಬಾಯೊಳಗೆ ಹೊಳೆಯುವ ಹಲ್ಲುಗಳುಳ್ಳವಳಾಗಿದ್ದು ನೋಡಲ ಸಾಧ್ಯಳಾಗಿದ್ದಳು. ಅಂತಹ ದೇವಿಯು ತಾನು ಮೇಲೆದ್ದು ಸಿಂಹವನ್ನು ಎಬ್ಬಿಸಿ ಚಂಡನ ಮೇಲೆ ಎರಗಿದಳು. ಅವನ ಕೂದಲುಗಳನ್ನು ಹಿಡಿದು ಕತ್ತಿಯಿಂದ ಅವನ ತಲೆಯನ್ನು ತುಂಡರಿಸಿಬಿಟ್ಟಳು. ಅನಂತರ ಚಂಡನು ಬಿದ್ದುದನ್ನು ಕಂಡು ಮುಂಡನು ಆಕೆಯ ಮೇಲೆ ಮುನ್ನುಗ್ಗಿದನು. ಅವಳು ಅವನನ್ನು ಕೋಪದಿಂದ ಕತ್ತಿಯಿಂದ ತುಂಡು ಮಾಡಿ ಕೆಳಗೆ ಕೆಡವಿಬಿಟ್ಟಳು. ಅನಂತರ ಉಳಿದ ಸೈನ್ಯವೆಲ್ಲವೂ ಚಂಡನು ಮಹಾವೀರ್ಯಶಾಲಿಯಾದ ಮುಂಡನು ಬಿದ್ದು ಹೋದದ್ದನ್ನು ಕಂಡು ಭಯಪಟ್ಟದ್ದಾಗಿ ದಿಕ್ಕಾಪಾಲಾಗಿ ಓಡಿಹೋಯಿತು. ಕಾಳಿಯು ಚಂಡನ ತಲೆಯನ್ನು ಮತ್ತು ಮುಂಡನ ತಲೆಯನ್ನು ತೆಗೆದುಕೊಂಡು ಚಂಡಿಕೆಯ ಬಳಿಗೆ ಬಂದು ಅಟ್ಟಹಾಸದಿಂದ ಕೂಡಿದವಳಾಗಿ ಹೀಗೆಂದಳು: ಚಂಡಮುಂಡರೆಂಬ ಈ ಮಹಾಪಶುಗಳನ್ನು ನಿನಗೆ ಕಾಣಿಕೆಯಾಗಿ ತಂದಿರುವೆನು. ಇನ್ನು ಮುಂದೆ ಯುದ್ಧ ಯಜ್ಞದಲ್ಲಿ ನೀನೇ ಸಾಕ್ಷಾತ್ತಾಗಿ ಶುಂಭ ನಿಶುಂಭರನ್ನು ಕೊಲ್ಲುವೆಯಂತೆ ಎಂದಳು. ಮಂಗಳೆಯಾದ ಚಂಡಿಕೆಯು ಕಾಳಿಯನ್ನು ನೋಡಿ ಆಕೆಯು ಆ ಚಂಡಮುಂಡರೆಂಬ ಮಹಾರಾಕ್ಷಸರನ್ನು ಸಂಹರಿಸಿ ತಂದಿದ್ದ ತಲೆಗಳನ್ನು ಕಂಡು, ಎಲೇ, ನೀನು ಚಂಡನನ್ನು ಮುಂಡನನ್ನು ಸಂಹರಿಸಿ ತೆಗೆದುಕೊಂಡು ಬಂದಿರುವೆಯಾಗಿ ಇನ್ನು ಮುಂದೆ ಲೋಕದಲ್ಲಿ ಚಾಮುಂಡಿ ಎಂದೇ ಪ್ರಸಿದ್ಧಳಾಗುವೆ ಎಂದು ಹರಸಿದಳು. ಇತಿ ಶ್ರೀ ಮಾರ್ಕಂಡೇಯ ಪುರಾಣೆ ದೇವಿ ಮಹಾತ್ಮೆ ಸಪ್ತಮೋಧ್ಯಾಯ. ಶ್ರೀ ಜಗದಂಬಾರ್ಪಣಮಸ್ತು.